ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಮಂಡ್ಯ ತಾಲೂಕು ಹುಲಿವಾನ ಗ್ರಾಮದಲ್ಲಿ ಕಸ್ತೂರಿ ಶ್ರೀಗನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಭಾರತೀಯ ದಂತ ವೈದ್ಯಕೀಯ ಸಂಘ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವೈದ್ಯರ ದಿನಾಚರಣೆಯ ಅಂಗವಾಗಿ ಉಚಿತ ದಂತ ಚಿಕಿತ್ಸೆ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತಿದಾರ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಸಸಿಗೆ ನೀರು ಹಾಕುವ ಮುಖಾಂತರ ಉದ್ಘಾಟಿಸಿದರು. ಆರೋಗ್ಯವೇ ಭಾಗ್ಯ ಎಂಬಂತೆ ನಮ್ಮ ಆರೋಗ್ಯವೇ ನಮ್ಮ ಕೈಯಲ್ಲಿ ಎಂಬ ನಾಡು ನುಡಿಯಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ದಂತವನ್ನು ಶುಚಿಯಾಗಿ ಆರೋಗ್ಯಕರವಾಗಿ ಇಟ್ಟುಕೊಳ್ಳಬೇಕಾದರೆ ಇಂಥ ಕಾರ್ಯಕ್ರಮಗಳಲ್ಲಿ ನುರಿತ ವೈದ್ಯರು ಹೇಳುವ ಮಾತುಗಳನ್ನು ಗಮನವಿಟ್ಟು ಕೇಳಿದಾಗ ಮಾತ್ರ ಸಾಧ್ಯ ಎಂದರು. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ವಿದ್ಯಾರ್ಥಿಗಳೇ, ಬಂಧುಗಳೇ, ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದೇನಪ್ಪ ಅಂತೇಳಿ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ. ವೈದ್ಯರು ಅಂತ ಹೇಳಿದ್ರೆ ಯಾರು ಸಮಾನ? ವೈದ್ಯರು ದೇವ ಸಮಾನ ಅಲ್ವಾ? ಇವತ್ತು ದೇವರ ದಿನಾಚರಣೆ ಅಂದ್ರೆ ವೈದ್ಯರ ದಿನಾಚರಣೆ ಅಂಗವಾಗಿ ಇವತ್ತು ಬಹಳ ವಿಶೇಷವಾಗಿ ನಿಮ್ಮೆಲ್ಲರ ಜೀವ ಉಳಿಸುವಂತವ್ರು ಯಾರು? ವೈದ್ಯರು. ವೈದ್ಯರು ಕೂತಿದ್ದಾರೆ, ಇಬ್ರು ಚಪ್ಪಾಳೆ ಹೊಡಿಬೇಕು ನೀವು. ಇವೆಲ್ಲ ನೊಬೆಲ್ ಪ್ರೊಫೆಷನ್ ಅಂತಲ್ಲ, ಪಾರಿತೋಷಕ ಒಂದು ವೃತ್ತಿ ಅಂತಕ್ಕಂಥದ್ದು. ಇವರು ದೇವರಿದ್ದಂಗೆ. ದೇವರು ಒಂದ್ ಕಡೆ ಜನ್ಮವನ್ನು ಕೊಟ್ರೆ ನಮ್ಮ ಅನಾರೋಗ್ಯದಿಂದ ಅಲ್ವಾ, ನಮ್ಮ ಶಿಸ್ತಿಂದ ನಮ್ಮ ಆರೋಗ್ಯ ಕೆಟ್ಟಂತ ಸಂದರ್ಭದಲ್ಲಿ ನಮ್ಮನ್ನ ಜೀವ ಉಳಿಸ್ತಕ್ಕಂಥವ್ರು ವೈದ್ಯರು ಅಲ್ವಾ? ಹಾಗಾಗಿ ಅದ್ರೂ ಸಹ ವಿಶೇಷವಾಗಿ ದಂತ ವೈದ್ಯ ಅಂತಕ್ಕಂಥದ್ದು ಬಹಳ ಹೆಣ್ಮಕ್ಳಿಗೆ ಬಹಳ ಸೌಂದರ್ಯವಾಗಿ ಕಾಣ್ಬೇಕಾದ್ರೆ ಏನಿರ್ಬೇಕು? ದಂತ ಚೆನ್ನಾಗಿರ್ಬೇಕು. ಯಾಕೆ ಬಾಯಿ ಮುಚ್ಕೊಂಡು ಹೊಡೆದ್ರೆ ಅಲ್ಲಿ ಚೆನ್ನಾಗಿಲ್ಲ ಅಂದ್ರೆ ನಿನ್ನ ಅಂತಲ್ಲ ಅಲ್ವಾ? ಆ ದಂತ ಚೆನ್ನಾಗಿ ಕಾಣ್ಬೇಕಾದ್ರೆ ಹೆಂಗಿರ್ಬೇಕು? ಸ್ಮೈಲ್ ಮಾಡ್ಬೇಕಾದ್ರೆ ನೋಡಿ, ಹೀರೋಗಳು ಹೀರೋಯಿನ್ಗಳು ಸ್ಮೈಲ್ ಮಾಡ್ತಾ ಇರ್ತಾರೆ, ಚಿತ್ರನಟಿಗಳು ಸ್ಮೈಲ್ ಮಾಡ್ತಾ ಇರ್ತಾರೆ. ಯಾಕೆ ದಂತ ಚೆನ್ನಾಗಿರ್ತದೆ ಅಲ್ವಾ? ಇನ್ ಕೆಲವರು ಹಾಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ, ಯಾಕೆ ಬಾಯಿ ಬಿಟ್ರೆ. ಹಾಗೆ ಇಂತಹ ಸಮಸ್ಯೆಗಳನ್ನ ಕಂಡಿಡಿದು ಮೇಡಮ್ ಅವರು ದಂತ ವೈದ್ಯರು ಬಂದು ಪುರಾಣ ಮಕ್ಕಳಿಗೆ ಗ್ರಾಮದಲ್ಲಿ ದಂತ ಚಿಕಿತ್ಸೆ ಅವ್ರಿಗೆ ಸಲಹೆ ಯಾವ ರೀತಿ ಪ್ರಶ್ನೆ ಮಾಡಬೇಕು, ಹೇಗೆ ಯಾವ ರೀತಿ ಆಹಾರ ತಿಂದ ತಕ್ಷಣ ಬಾಯಿನಿಂದ ಬಾಯಿನ ಮುಕ್ಕಳಿಸ್ಬೇಕು ಅಲ್ವಾ? ಸುಮ್ಮನೆ ಕೈ ತೊಳ್ಕ ಬಂದ್ಬಿಟ್ರೆ ಕೈ ಸ್ವಚ್ಛ ಸಾಕಾಗುದಿಲ್ಲ. ಬಾಯಿ ಏನಾಗ್ಬೇಕು? ಬಾಯಿ ಸ್ವಚ್ಛ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಎಷ್ಟು ಸಲ ಮುಕ್ಕಳಿಸ್ಬೇಕು? 5 ಸಲ. ಇನ್ನೊಂದು 5 ಸಲ ಆಗಪ್ಪ, 10 ಸಲ ಆಗಿ ಏನು ಕಷ್ಟ ಇಲ್ಲ. ಈಗ ಕೈ ತೊಳಿ ಕಾರ್ಯಕ್ರಮ ಅಂತ ಸರ್ಕಾರಿ ಕಾರ್ಯಕ್ರಮ ಇದೆ. ಎಷ್ಟು ಸೆಕೆಂಡ್ ಕೈ ತೊಳಿಬೇಕು? ದಿನವೆಲ್ಲ ತೊಳೆದಾರ? 10-15 ಸೆಕೆಂಡ್ ಅಂತ ಏನೋ ಗುರ್ತು ಮಾಡಿದ್ದಾರೆ ಅಲ್ವಾ ಮೇಡಮ್? ಎಷ್ಟೋ ಸೆಕೆಂಡ್ಗಳ ಅದರ ಸುಮ್ಮನೆ ನಲ್ಲಿ ನೀರು ಹಾಕ್ಬಿಟ್ಟಿದ್ರೆ ಕೀಟಾಣುಗಳು ಹೋಗುದಿಲ್ಲ. ಸಾಬೂನು ಹಾಕಿ ಚೆನ್ನಾಗಿ ಕೈಯನ್ನು 10-15 ಸೆಕೆಂಡ್ಗಳ ಕಾಲ ಕೈಯನ್ನು ಮುಚ್ಚಬೇಕು ಅಂತ ಕಾರ್ಯಕ್ರಮ ಅಂತ ಮಾಡಿದ್ದಾರೆ. ಯಾಕೆಂದ್ರೆ ಕೈನಲ್ಲಿ ಕೀಟಾಣುಗಳು, ನಾವು ಅಲ್ಲಿ ಗೊಬ್ಬರ ಮುಟ್ಟಿರ್ತೀವಿ, ಗಿಡ ಮುಟ್ಟಿರ್ತೀವಿ, ಬಸ್ಸಲ್ಲಿ ಬಂದಿರ್ತೀವಿ, ಸ್ಲಿಪ್ಪರ್ ಶೂ ಮಾಡಿದ ಕೈ ಕಾಲಲ್ಲಿ ಹಾಕಿರ್ತೀವಿ. ಆ ಊಟ ಕೊಡ್ತೀರಿ ಅದರಲ್ಲೇ ಊಟ ಮಾಡಿದ್ರೆ ಹಂಗೆ ಅಲ್ವಾ? ಅಂಗನವಾಡಿ ಮೇಡಮ್ ನೀವು ಹೇಳ್ತಾ ಇರೋದು ಅಡುಗೆ ಚೆನ್ನಾಗಿ ಮಾಡೋದ್ರ ಜೊತೆಗೆ ಅಡುಗೆ ಹೊಟ್ಟೆ ಡೈಜೆಸ್ಟ್ ಆಗ್ಬೇಕಾದ್ರೆ ಕೈ ಆಮೇಲೆ ಚೆನ್ನಾಗಿರ್ಬೇಕು. ಕೈ ಚೆನ್ನಾಗಿರ್ಬೇಕಾದ್ರೆ ಒಳ್ಳೆ ಶುದ್ಧವಾದ ನೀರಿನಿಂದ ಸಾಬೂನು ಹಾಕಿ ಒಂದು 15 ಸೆಕೆಂಡ್ ಚೆನ್ನಾಗಿ 3 ಸಲ ಹಿಂಗೆ ಬರೀ ಕೈ ಹಿಂಗೆ ತೊಗೊಂಡ್ಬಿಟ್ಟಾಗಲ್ಲ, ಹಿಂಗೆಲ್ಲ ಹೊಡಿಬೇಕು ಅಲ್ಲೇನಪ್ಪ? ಹಾಗಾಗಿ ವಿದ್ಯಾರ್ಥಿಗಳು ದಿನದಲ್ಲಿ ಊಟ ಆದರೂ ಅಷ್ಟೇ ಪ್ರತಿ ಸಲ ಮನೇಲಿದ್ದಾಗಲೂ ದಿನದಲ್ಲಿ 10-12 ಸಲ ಕೈನ ಹಾಕಿದ್ರೆ ನಾವು ನೋಡಿ ಎಲ್ಲ ಕೈಯೆಲ್ಲ ಹೋಗಿದೆ, ಬಾಯಿಗೆ ಹೋಗಿದೆ ಅಲ್ವಾ? ಕಟ್ಸಕ್ಕೆ ಹೋಗುತ್ತೆ. ಈ ಕೈ ಸುಮ್ಮನೆ ಇರೋದಿಲ್ಲ, ಮುಖದ ಎಲ್ಲ ಅಂಗಾಂಗಗಳಂತ ಓಡಾಡ್ತಾ ಇರ್ತದೆ. ಹಂಗಾಗಿ ಕೈನ ನಾವು ಚೆನ್ನಾಗಿ ಇಟ್ಕೋ, ವಾಶ್ ಮಾಡಿ ಇಟ್ಕೋಬೇಕು. ಅದೇ ರೀತಿ ನಮ್ಮ ದಂತ ವೈದ್ಯರು ಬಂದರೆ ಬಹಳ ವಿಶೇಷವಾಗಿ ಚೆನ್ನಾಗಿ ನಮಗೆ ಬಾಯಿನ ಮುಕ್ಕಳಿಸ್ತಕ್ಕಂಥದ್ದು, ಮಕ್ಕಳ ದಂತ ಇದ್ದಾರೆ ಯಾವ ರೀತಿ ರಿಮೂವ್ ಮಾಡಬೇಕು ಅಂತ ಚಿಕಿತ್ಸೆ ಏನು ಅಂತ ಅದು ಚಿಕ್ಕ ವಯಸ್ಸು ಎಷ್ಟು ಬೇಡ ಅಂತ ಕೇಳೋದಿಲ್ಲ. ಅದನ್ನ ಕ್ವಾಂಟಿಟಿ ಕಮ್ಮಿ ಮಾಡಬೇಕು. 4 ಚಾಕ್ಲೇಟ್ ತಿನ್ನೋ ಕಡೆ 1 ತಿನ್ನುವಂಥದ್ದು ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಬಾಯಿನ ಮುಕ್ಕಳಿಸುವಂಥ ಕೆಲಸವನ್ನು ಮಾಡಬೇಕು. ಹಾಗಾಗಿ ನಿಮ್ಮ ದಂತ ಚೆನ್ನಾಗಿದ್ರೆ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಚೆನ್ನಾಗಿರ್ತದೆ. ಈಗ ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯವಾಗ್ತದೆ ಅಲ್ವಾ? ಹಾಗಾಗಿ ತಾವೆಲ್ಲ ಉತ್ತಮವಾದ ಆರೋಗ್ಯವನ್ನ, ನಮ್ಮ ಆರೋಗ್ಯ ಯಾರ ಕೈಲಿ? ವೈದ್ಯರ ಕೈಯಲ್ಲಿ. ನಾನು ಹೇಳ್ತೇನೆ ಸಲಹೆ ಕೊಡ್ತಾರೆ ವೈದ್ಯರು. ಆ ಸಲಹೆ ಕೊಟ್ಟದನ್ನ ನಾವು ಮಾಸ್ಟರ್ ಏನ್ ಮಾಡ್ತಾರೆ? ಪಾಠ ಮಾಡ್ತಾರೆ.
ಎಕ್ಸಾಮ್ ಬರೀದಾರು ನಾವು ಅಲ್ವಾ ನಾವು ನಾವು ತಪ್ಪನ್ನು ಬಿಸಿ ಊಟ ಮಾಡ್ಕೊಂಡು ಹೋಗ್ತಾರೆ ಹಂಗಾಗಲ್ಲ. ಹಿಂಗಾಗಿ ಪ್ರತಿಯೊಂದು ವಿಷಯವನ್ನ ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ನಮ್ಮ ಮಸ್ತಕಕ್ಕೆ ಹಾಕೊಂಡ್ರೆ ನಮ್ಮ ಮಸ್ತಕವೇ ಒಂದು ಪುಸ್ತಕ ಆಗ್ತದೆ. ಇಲ್ಲಾಂದ್ರೆ ಪುಸ್ತಕ ಟೇಬಲ್ ಮೇಲೆ ಬಿದ್ದಿರ್ತದೆ. ಉಳ್ಕೊಂಡ್ಬಿಡ್ತದೆ. ಅದಕ್ಕೆ ಅದು ಉಳಿದ್ ಬೇಡ. ಅದೆಲ್ಲ ನಮ್ಮ ತಲೆಯಲ್ಲಿ ರೆಕಾರ್ಡ್ ಆಗಿ ಭಗವಂತ ನಮಗೆಲ್ಲ ಆಯುಸು ಆರೋಗ್ಯ ಎಲ್ಲ ನೋಡಿ, ಕೈ ಕಾಲು ಅಂಗಾಂಗಗಳು ಇಲ್ಲದವರೆಲ್ಲ ದೇಶದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಭಗವಂತ ನಮ್ಗೆ ಎಲ್ಲ ಅಂಗಾಂಗಗಳು ಚೆನ್ನಾಗಿ ಕೊಟ್ಟಿದ್ದಾರೆ. ನಾವೆಲ್ಲ ದಿನದ 24 ಗಂಟೆ 8 ಗಂಟೆಗಳ ಕಾಲ ಕಠಿಣವಾಗಿ ಓದಬೇಕು, 8 ಗಂಟೆಗಳ ಕಾಲ ಮಲಗಬೇಕು, 8 ಗಂಟೆಗಳ ಕಾಲ ಸಮಾಜ ಸೇವೆನ ಮಾಡಬೇಕು. ಮನೆ ಕೆಲಸ ಆಗ್ಬೋದು, ಹಸು ಎಮ್ಮೆಗಳನ್ನ ಕಟ್ಟಾಕೋದಾಗ್ಬೋದು, ಗೊಬ್ಬರ ಇದು ಮಾಡೋದಾಗ್ಬೋದು, ಮನೆ ಕೆಲಸ ಆಗ್ಬೋದು. 8 ಮೂರ್ಲಿ 24 ದಿನಕ್ಕೆ ಎಷ್ಟು ಗಂಟೆ? 24 ಗಂಟೆ 24 ಗಂಟೆಗಳ 3 ವಿಭಾಗ ಮಾಡ್ಕೊಂಡು ಅಲ್ವಾ, ಒಂದ್ ಕಡೆ ವಿದ್ಯಾಭ್ಯಾಸ ಮಾಡ್ಬೇಕು, ಒಂದ್ ಕಡೆ ಮನೆಯನ್ನ ನೋಡ್ಕೋಬೇಕು, ತಂದೆ ತಾಯಿನ ನೋಡ್ಕೋಬೇಕು, ಸಂಸಾರಗಳನ್ನ ನೋಡ್ಬೇಕು ಅಲ್ವಾ, ಇನ್ನೊಂದ್ ಕಡೆ ಆರೋಗ್ಯವನ್ನು ನೋಡ್ಕೋಸ್ಕರ 8 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು. 8 ಮೂರ್ಲಿ 24 ಗಂಟೆಗಳ ಕಾಲ ನಿರಂತರವಾಗಿ ನೀವು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಯಾರು ಅನಾವಶ್ಯಕವಾಗಿ ಸಮಯವನ್ನು ವೇಸ್ಟ್ ಮಾಡಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮೇಡಮ್ ಅವರು ಸತ್ವ ಇರೋದಿಲ್ಲ. ಆದ್ರೆ ಅದನ್ನ ನೋಡಿ ನಗೋದ್ರಿಂದ ಮನಸ್ಸಿಗೆ ಖುಷಿ ಆಗುತ್ತೆ. ನಗುವಿನಿಂದ ಸುಮ್ಮನೆ ಏನು ನಗ್ತಾನೆ ಹೋಗ್ತೇನೆ ಅಂತಲ್ಲ, ನಗುವಿನಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಅದನ್ನ ಪ್ರೂವ್ ಮಾಡಿದ್ದಾರೆ. ಆದ್ರಿಂದ ಯಾವಾಗಲೂ ನಗ್ನಗ್ತಾ ಇರಬೇಕು. ಜೊತೆಗೆ ನಿದ್ರೆ ಹುಷಾರಿಲ್ಲ ಅಂತ ತಂದೆ ತಾಯಿ ಕರ್ಕೊಂಡು ಬರ್ತಾ ಇದ್ರು. ಆಗ ಈಗ ಕಾಲ ಚೇಂಜ್ ಆಗಿದೆ. ಈಗೇನಾಗಿದೆ, ತಂದೆ ತಾಯಿಗಳೇ ಮಕ್ಕಳುಗಳನ್ನ ಆರೋಗ್ಯ ಕಂಡಿದೆ ಕರ್ಕೊಂಡು ಹೋಗುವಂತ ಕಾಲ ಬಂದಿದೆ. ಇದೆಲ್ಲ ಯಾತಕ್ಕೆ ಅಂದ್ರೆ ಇತ್ತೀಚಿನ ಈ ಯುವಕರು ಎಲ್ಲ ಹೊರಗಡೆ ಹೋಗೋದು, ಅದು ಇದು ತಿನ್ನೋದು, ಇದೆಲ್ಲ ಇದು ರೋಗನ ಬೆಳೆಸ್ಕೊಳ್ತಾರೆ. ಹಾಗಾಗಿ ಆದಷ್ಟು ಮಕ್ಕಳೇ ನೀವು ಆರೋಗ್ಯದ ಕಡೆ ನನ್ನ ಹೇಳಿದಂತ ಒಂದು ಕೆಲವು ಸೂತ್ರಗಳನ್ನ ನಿಮ್ಮ ಶಿಕ್ಷಣ ಜೊತೆಗೆ ಅದನ್ನು ಸಹ ಪಾಲಿಸಿದ್ರೆ ಒಳ್ಳೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಹೆಚ್ಚಿಗೆ ಹೇಳುವಂತ ಅಗತ್ಯಗಳೇ ಇಲ್ಲ ಕಣಪ್ಪ. ಯಾಕೆಂತಂದ್ರೆ ಈಗಾಗಲೇ ಗುರುಪ್ರಸಾದ್ ಸರ್ ಎಲ್ಲಾನು ನಿಮ್ಗೆ ವಿವರವಾಗಿ ತಿಳಿಸಿದ್ರು. 2 ಟೈಮ್ ಬ್ರಷ್ ಮಾಡ್ಕೋಬೇಕು ಮುಖ್ಯವಾಗಿ. ಯಾಕೆಂತಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಈಗ ನಿಮ್ಗೆ ಯಾವಾಗ ಒಳ್ಳೆ ರೀತಿಯಾದ ಎಜುಕೇಶನ್ ಅಥವಾ ಶಿಕ್ಷಣ ಸಿಕ್ಕುತ್ತೋ ಅದೇ ರೀತಿ ನೀವು ಮುಂದಕ್ಕೂ ನಿಮ್ಮನ್ನು ನೀವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮಲ್ಲೇ ತಪ್ಪಿದ್ದಾಗ ಇನ್ನೊಬ್ರನ್ನ ತಿದ್ದೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದೇ ರೀತಿ ನಿಮ್ ಹುಡುಕನ್ನು ಅಷ್ಟೇ ನಿಮಗೆ ನೀವು ನೋವು ಬರೋವರೆಗೂ ಕಾಯ್ದಾನೆ ಹೋಗಿ ತೋರಿಸ್ಕೊಂಡು ಅದಕ್ಕೆ ಏನ್ ಬೇಕೋ ಅವಶ್ಯಕತೆ ಇರುವಂತ ಚಿಕಿತ್ಸೆಗಳು ಅಥವಾ ಯಾವ ತರದ ಟ್ರೀಟ್ಮೆಂಟ್ಸ್ ಗಳಿರುತ್ತೆ ಅದನ್ನ ಕೇಳ್ಕೊಂಡು ರೆಡಿ ಮಾಡ್ಕೋಬೇಕು. ಈಗ ಸರ್ಕಾರದವರು ನಿಮ್ಗೆಲ್ಲ ತರದ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ನಾವು ಸರ್ಕಾರದ ಶಾಲೆಗಳಲ್ಲಿ ಹೋಗ್ತೀವಲ್ಲ, ನಮ್ಗೆಲ್ಲ ಕಡಿಮೆ ಇದಲ್ಲೇ ಬೇಕು, ಅದಕ್ಕೂ ಅವಕಾಶಗಳಿದೆ. ಇಲ್ಲ ಸ್ವಲ್ಪ ದುಡ್ಡು ಖರ್ಚು ಮಾಡಿ ನಾವು ರೆಡಿ ಮಾಡಿಸ್ಕೊಳ್ತೀವಿ, ಹೊರಗಡೆ ಹೋಗಿ ಪ್ರೈವೇಟ್ ಗಳಲ್ಲೇ ಮಾಡಿಸ್ಕೊಳ್ತೀವಿ, ಅದಕ್ಕೂ ನಿಮಗೆ ಅವಕಾಶ ಇದೆ. ಆದ್ರೆ ಹಲ್ಲುಗಳನ್ನ ಹಾಳು ಮಾಡ್ಕೋಬೇಡಿ. ಯಾಕೆ ಅಂತಂದ್ರೆ ಈ ವಯಸ್ಸಲ್ಲಿ ನೀವು ಚೆನ್ನಾಗಿ ಅಗದು ತಿನ್ಲಿಲ್ಲ ಅಂತಂದ್ರೆ ನಿಮಗೆ ಪೌಷ್ಟಿಕಾಂಶ ಸಿಕ್ಕಲ್ಲ. ಪೌಷ್ಟಿಕಾಂಶನೇ ಇಲ್ಲ ಅಂತಂದ್ರೆ ದೇಹ ಬೆಳವಣಿಗೆ ಆಗೋದಿರ್ಲಿ, ಬುದ್ಧಿ ಬೆಳವಣಿಗೆನೂ ಆಗೋದಿಲ್ಲ. ಸೊ ಮುಂದಿನ ಈ ಕಾಂಪಿಟೇಟಿವ್ ಅಂತಾರೆ ಎಲ್ಲ ಕಡೆ ಹೊಡೆದಾಡಬೇಕು. ನಾನು ಆ ಜಾಗ ತಗೋಬೇಕು, ಈ ಜಾಗ ತಗೋಬೇಕು, ನಾನು ಅಲ್ಲಿ ಓದ್ಬೇಕು, ಇಲ್ಲಿ ಓದ್ಬೇಕು ಅಂತಂದಾಗ ಏನಾಗಬೇಕು, ನಿಮ್ಮ ದೇಹದಲ್ಲಿ ಶಕ್ತಿ ಇರಬೇಕು ಅವ್ರ ಜೊತೆ ಹೊಡೆದಾಡೋದಕ್ಕೆ. ಇನ್ನೊಬ್ಬ ವ್ಯಕ್ತಿ ಅಥವಾ ಇನ್ನೊಬ್ಬ ಸ್ಟೂಡೆಂಟ್, ಇನ್ನೊಬ್ಬ ನಿಮ್ಮ ಫ್ರೆಂಡೇ ಇರ್ಬೋದು, ಅವ್ರಗಳ ಜೊತೆ ನೀವು ಹೊಡೆದಾಡೋದಕ್ಕೆ ಎಷ್ಟು ಬೇಕು ಶಕ್ತಿ? ಅವ್ರಿಗಿಂತ ಹೆಚ್ಚಿನ ಬುದ್ಧಿ ಇರ್ಬೇಕಲ್ವಾ, ಅವ್ರಿಗಿಂತ ಮೇಲೆ ಹೋಗ್ಬೇಕು ಅಂತ ಟೈಮಲ್ಲಿ ನಿಮ್ಮ ಬುದ್ಧಿನೂ ಚೆನ್ನಾಗಿ ಚುಟ್ಟಾಗಿ ಓಡಬೇಕಾಗುತ್ತೆ, ನಿಮ್ಮ ದೇಹನೂ ಅದಕ್ಕೆ ಸಹಾಯ ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೋಬೇಕಾ, ಕಂಪ್ಲೀಟ್ ಬಾಯಿಯಿಂದ ಹಿಡಿದು ಎಲ್ಲಾ ತರದ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ಇಷ್ಟನ್ನ ಮಾಡ್ಕೊಂಡ್ರೆ ಏನು ಸಮಸ್ಯೆಗಳು ಆಗೋದಿಲ್ಲ. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸರ್ ವಿಡಿಯೋ ಮಾಡ್ಕೊಂಡು ಸುಮ್ಮನೆ ಸರ್ ಹೋಗ್ಲಾತ ಸೈಡ್ಗೆ ಪೊಟಾಯ್ತಾವ. ಹಾಯ್ ಬುಡಿ ಆಗ್ತಿದ್ದೆ.
ಮಾಡು. ಅಲ್ಲೆಲ್ಲ ಬರೀ ಮುಟ್ಕೊಂಡು ಬೆಲ್ಲ ತಿನ್ನೋದು. ಜಾಕ್ತಾ ಏನು ಹಂಗವಲ್ಲ ಚಂದ ನಡಿ